ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಸನ್ನಿವೇಶ ಅಕ್ಕಪಕ್ಕದಲ್ಲಿರುವಂತಹ ಕೊಲ್ಲಿ ರಾಷ್ಟ್ರಗಳಲ್ಲೂ ಕೂಡ ಆತಂಕದ ಛಾಯೆ ಆವರಿಸುವಂತೆ ಮಾಡಿದೆ. ಯಾಕಂದ್ರೆ ಆ ಭಾಗದಲ್ಲಿರುವಂತಹ ಅಮೆರಿಕಾದ ಏರ್ ಬೇಸ್ಗಳನ್ನ ಗುರಿಯಾಗಿಸಿ ಇರಾನ್ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಜೊತೆಗೆ ದುಬೈನಿಂದ ಮಾಧವ್ ಕಿರಣ್ ಅವರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ಹೇಳಿ. ಓಕೆ ಸರ್, ನಿನ್ನೆ ನೀವು ಮಾತನಾಡಿದ್ರಿ, ಬಹಳ ಡೀಟೇಲ್ ಆಗಿ ಹೇಳಿದ್ರಿ ನಿನ್ನೆಯ ಕಂಡೀಷನ್ ಹೇಗಿದೆ ದುಬೈನಲ್ಲಿ ಅಂತ ಹೇಳಿ. ಇವತ್ತು ಹೆಂಗಿದೆ ಸರ್ ಸಿಚುವೇಶನ್? ಇವತ್ತು ಕೂಡ ದಾಳಿ ಕಂಟಿನ್ಯೂ ಆಗಿದೆಯಾ, ಹೇಗೆ ಸರ್? ಇಲ್ಲ, ನಾವಿರೋ ಜಾಗದಲ್ಲಿ ನಾವು ಬಿಸ್ನೆಸ್ ಬೇ ಅಂತ ಜಾಗದಲ್ಲಿ ಇದೀವಿ ಮೇಡಮ್. ಇಲ್ಲಿ ಬುರ್ಜ್ ಖಲೀಫಾ ಪಕ್ಕನೇ ಇದೆ. ಬಟ್ ಇಲ್ಲೇನಂತ ಇದಿಲ್ಲ ಮೇಡಮ್. ಬೆಳಗ್ಗೆ ಒಂದು 10 ಗಂಟೆ ತನಕ ಯಾವ ವೆಹಿಕಲ್ ಓಡಾಡ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ವೆಹಿಕಲ್ಗಳು ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಸೊ ಹೇಗೆ ಆಗ್ಬಿಟ್ಟು ಓಕೆ, ಈಗ ಸ್ವಲ್ಪ ಸ್ವಲ್ಪ ವೆಹಿಕಲ್ಗಳು ಓಡಾಡ್ತಾ ಇದೆ. ಸೊ ಅಲ್ಲೇ ಇದೆ ನೋಡಿ, ಬುರ್ಜ್ ಖಲೀಫಾ ಕಾಣಿಸ್ತಾ ಇದೆ, ಅಲ್ಲಿ ನಿಮ್ಗೆ ಕಾಣಿಸ್ಬೋದು ಅನ್ಸುತ್ತೆ. ಓಕೆ, ಸೊ ನಮ್ ಬಾಲ್ಕನಿ ತಾನೇ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾರ್ಮಲ್ ಆಗಿದೆ ಮೇಡಮ್. ಬೆಳಗ್ಗೆಯಿಂದ ಯಾವುದೇ ರೀತಿಯಾದಂತಹ ಅಲರ್ಟ್ ಮೆಸೇಜ್ ಏನು ಬಂದಿಲ್ವಾ ಮಾಧವ್ ಸರ್? ಅದೇ ಮಧ್ಯರಾತ್ರಿ 2:30 ಬಂತು, ಒಂದು ಅಲರ್ಟ್ ಮೆಸೇಜ್ ಬಂತು. ಯಾರು ಆಚೆ ಬರಬೇಡಿ, ಬಾಲ್ಕನಿ ಹತ್ರ ಇರಬೇಡಿ, ವಿಂಡೋಸ್ ನೆಲ್ಲ ಕ್ಲೋಸ್ ಮಾಡಿ ಅಂತ ಬಂತು. ಅವಾಗ ಒಂದು 2 ಅವರ್ಸ್ ಹೋಟೆಲ್ ಅವರು ಇನ್ಸ್ಟ್ರಕ್ಷನ್ ಮಾಡಿದ್ರು, ನೀವು ಯಾವಾಗ್ಲೂ ರೂಮ್ ಅಲ್ಲಿ ಇರ್ಬೇಡಿ, ಮಧ್ಯದಲ್ಲಿ ಇರಿ ಅಂತ, ಪ್ಯಾಸೇಜ್ ಜಾಗದಲ್ಲಿ ಇರಿ ಅಂತ ಹೇಳಿದ್ರು. ಒಂದು 1.5 ಅವರ್ ಮಧ್ಯದಲ್ಲಿ ಇದ್ದು, ಅನಂತರ ಮತ್ತೆ ಅವರೇ ಇನ್ಸ್ಟ್ರಕ್ಷನ್ ಕೊಟ್ರು, ಏನಿಲ್ಲ ಆರಾಮ್ಸೆ ರೂಮಲ್ಲಿ ಮಲ್ಗಿ ಅಂತ. ಅದ್ ಬಿಟ್ರೆ ಮತ್ತೆ ಇನ್ನೇನು ಸೌಂಡ್ ಅಥವಾ ಇನ್ಯಾವ ತರದ್ದು ಏನು ಬಂದಿಲ್ಲ, ಮತ್ತೆ ಇನ್ಸ್ಟ್ರಕ್ಷನ್ಸ್ ಏನು ಬಂದಿಲ್ಲ. ಅಂದ್ರೆ ನಿನ್ನೆಗಿಂತ ಸಿಚುವೇಶನ್ ಇವತ್ತು ಸ್ವಲ್ಪ ಬೆಟರ್ ಇದೆ ಅಂತ ಹೇಳಬಹುದಾ ಹಾಗಿದ್ರೆ? ಪ್ರಾಬಬಲಿ ನಿನ್ನೆಗಿನ್ನ ಸ್ವಲ್ಪ ಬೆಟರ್ ಇದೆ. ಅಂದ್ರೆ ಬೆಳಗಿನ್ಗಿನ್ನ ಬೆಟರ್ ಇದೆ. ಬೆಳಗ್ಗೆ ಅಂತೂ ನಮ್ಗೆ ಅಷ್ಟು ಸೈಲೆಂಟ್ ಆಗ್ಬಿಟ್ಟಿತ್ತು, ದುಬೈ ಸೈಲೆಂಟ್ ಆಗ್ಬಿಟ್ಟಿತ್ತು. ಈ ರೋಡ್ ಯಾವತ್ತು ಸೈಲೆಂಟ್ ಆಗಿರೋ ರೋಡೇ ಅಲ್ಲ ಇದು. ಇದು ತುಂಬಾ ಹಾಟ್ಸ್ ರೋಡ್ ಇದು. ಇಲ್ಲಿ ವೆಹಿಕಲ್ ಓಡಾಡ್ತಾ ಇರ್ಲಿಲ್ಲ ಬೆಳಗ್ಗೆಯಿಂದ. ಏರ್ಪೋರ್ಟ್ ಅಲ್ಲಿ ಎಲ್ಲರೂ ಕೂಡ ಕನ್ನಡಿಗರು ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ. ಹಲವು ವಿಡಿಯೋಸ್ ಕೂಡ ಬಂತು. ನಿಮ್ ಜೊತೆ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಅದಕ್ಕೇನಾದ್ರೂ ಸೊಲ್ಯೂಷನ್ ಫೈಂಡ್ ಔಟ್ ಮಾಡುವಂತಹ ಪ್ರೊಸೀಜರ್ ಏನಾದ್ರೂ ನಡೀತಾ ಇದೆಯಾ ಮಾಧವ್ ಕಿರಣ್ ಸರ್? ಹೌದು. ನಾನು ಇವಾಗ ಎರಡು ಕಪಲ್ಸ್ ಪಾಪ ಅವ್ರು ಟ್ರಿಪ್ ಬಂದಿದ್ರಂತೆ. ಅವರಿಗೆ ತುಂಬಾ ಕಷ್ಟ ಆಗ್ತಿದೆ ಸರ್, ಟ್ರಾವೆಲ್ಸ್ ಅವರು ನಮ್ಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಬಟ್ ಅವರಿಗೆ ನಾವ್ ಇಲ್ಲೊಂದು ಹೋಟೆಲ್ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಮತ್ತೆ ಇನ್ನು 34 ಜನ ಏನೋ ಬಳ್ಳಾರಿ ಅವ್ರು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ನಂಬರ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ. ದಯವಿಟ್ಟು ನಿಮ್ಗೆ ಹೇಳ್ತಿರುವಂತದ್ದು, ನಿಮ್ಗೇನಾದ್ರೂ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಕ್ಕಿದ್ರೆ ನನ್ನ ನಂಬರ್ ಇಲ್ಲಿ ಡಿಸ್ಪ್ಲೇ ಮಾಡಿ, 9886803030. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ ಹೇಳಿ. ನಾನು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀನಿ, ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಇಲ್ಲಿ ಕನ್ನಡಿಗರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಗೆ. ನಮ್ಮ ದೀಪಕ್ ಅಂತ ಅನ್ಬಿಟ್ಟಿದ್ದಾರೆ, ತುಂಬಾ ಫಿಲಂ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾರೆ. ಅವರೆಲ್ಲ ಎಲ್ಲಾ ಹೋಟೆಲ್ಸ್ ಹತ್ರ ಮಾತಾಡ್ತೀವಿ, ಊಟದೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಸೊ ದಯವಿಟ್ಟು ಇದೊಂದು ಹೆಲ್ಪ್ ನ ನೀವು ಮಾಡ್ಕೊಟ್ರೆ ಪಾಪ ಅವ್ರನ್ನೆಲ್ಲರನ್ನು ಹುಡುಕಿ ಒಂದ್ ಕಡೆ ಸೇಫ್ ಆಗಿ ತಲುಪಿಸಿ ನಮ್ಮ ಇಂಡಿಯಾಗೆ ನಮ್ಮ ಜೊತೆನೆ ಅವರನ್ನು ಕರ್ಕೊಂಡ್ ಬರುವಂತ ವ್ಯವಸ್ಥೆನ ಮಾಡಬಹುದು. ಅದೊಂದು ಸಹಾಯನ ನೀವು ಮಾಡ್ಕೊಡಿ ಅಂತ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ಮಾಧ್ಯಮ ಮಿತ್ರ ಕೈಲಿ. ಖಂಡಿತ ಸರ್, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ನೀವು ಅಲ್ಲಿ ಕನ್ನಡಿಗರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದೀರಿ. ನೀವು ಯಾವ ಉದ್ದೇಶಕ್ಕಾಗಿ ದುಬೈಗೆ ಹೋಗಿದ್ದೀರಿ? ಎಷ್ಟು ದಿನಗಳ ನಿಮ್ದು ಪ್ಲಾನ್ ಇತ್ತು? ಯಾವಾಗ ವಾಪಸ್ ಬರುವಂತಹ ಪ್ಲಾನ್ ಹಾಕೊಂಡಿದ್ರಿ ಮಾಧವ್ ಸರ್? ನಮ್ದು ಆಕ್ಚುಲಿ ನಾನು ಇಲ್ಲಿ ಒಂದು ಕಂಪನಿ ಓಪನ್ ಮಾಡಿದ್ದೀನಿ, ಮ್ಯಾಕಿಸ್ ಪಾಸ್ಮಾರ್ಟ್ ಇಂಟರ್ನ್ಯಾಷನಲ್ ಜನರಲ್ ಟ್ರೇಡಿಂಗ್ ಕಂಪನಿ ಅಂತ ಅನ್ಬಿಟ್ಟು. ಇಲ್ಲಿ ನಾನೊಂದು 130 ಸೂಪರ್ ಮಾರ್ಕೆಟ್ಸ್ ಮಾಡ್ತಾ ಇದ್ದೀನಿ ದುಬೈಯಲ್ಲಿ. ಓಕೆ, ಸೊ ಅದು ಸಿಗ್ನೇಚರ್ ಎಲ್ಲ ಇತ್ತು. ಅದು ಸಿಗ್ನೇಚರ್ ಎಲ್ಲ ಆದ್ಮೇಲೆ ಇಲ್ಲಿ ಕನ್ನಡಿಗರದೆಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೈಡೆ ಇವತ್ ಬೆಳಗ್ಗೆ ಅಂದ್ರೆ 3 ಗಂಟೆಗೆ ಇತಿಹಾಡ್ ಫ್ಲೈಟ್ ಇತ್ತು ಅಬುದಾಬಿಯಿಂದ. ಸೊ ನಿನ್ನೆ ಸಂಜೆ ನಾನು ಅಬುದಾಬಿಗೆ ಹೋದಾಗ ಅಲ್ಲಿ ಏರ್ಪೋರ್ಟ್ ಶಟ್ ಆಗಿದೆ ಅಂತ ಗೊತ್ತಾಯ್ತು. ಆಮೇಲೆ ಅಲ್ಲಿ ಅವರು ನಮ್ಗೆ ಹೋಟೆಲ್ಸ್ ಸಿಕ್ಲಿಲ್ಲ ನಂಗೆ ಅಬುದಾಬಿನಲ್ಲಿ. ಮತ್ತೆ ನಾವು ರೆಗ್ಯುಲರ್ ಆಗಿ ಉಳ್ಕೊಳ್ತಿದ್ದಂತ ಈ ಡೆಮ್ಯಾಕ್ ಮ್ಯಾನ್ಷನ್ ಅಂತ ಇದೆ, ಕೆನಾಲ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಅನ್ಬಿಟ್ಟು, ಇಲ್ಲೇ ನಾವ್ ಯಾವಾಗ್ಲೂ ಬಂದಾಗ ಉಳಿಯೋದು. ಸೊ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಉಳಿದಿದ್ದೀವಿ. ಓಕೆ, ಸೊ ನಾಳೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ಬರೋದಿತ್ತು ಮೇಡಮ್ ನಮ್ದು ವಾಪಸ್ ಬ್ಯಾಂಗ್ಳೂರ್ಗೆ. ಫ್ಲೈಟ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ಯಾ? ಹೆಂಗೆ, ಏನ್ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಏರ್ಪೋರ್ಟ್ ನಲ್ಲಿ? ಇನ್ನೂ ಆಗಿಲ್ಲ ಮೇಡಮ್, ಇನ್ನೂ ಆಗಿಲ್ಲ. ಇನ್ನು ಇವಾಗ್ಲೂ ಕೂಡ ಫೋನ್ ಮಾಡಿ ಕೇಳಿದ್ವು ನಾವು, ಇನ್ನು 12 ಅವರ್ಸ್ ನಾವೇನು ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ, ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ ಅಂತ. ಸೊ ಆಫ್ಟರ್ 12 ಅವರ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಸಂಜೆ ಒಂದ್ಸರಿ ನಾವು ಮೈಲ್ ಚೆಕ್ ಮಾಡಿ ನಿಮ್ದು ಅಂತ ಹೇಳ್ತಿದ್ದಾರೆ. ಮೈಲ್ ಚೆಕ್ ಮಾಡಿದ್ರೆ ಯಾವುದೇ ತರದ ಮೈಲ್ ಬಂದಿಲ್ಲ. ಬಂದಿದ ತಕ್ಷಣ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ ಮೇಡಮ್. ಓಪನ್ ಆಗಿದ ತಕ್ಷಣ ನಮ್ದು, ಬಿಕಾಸ್ ನಾವು ಟಿಕೆಟ್ ಏನ್ ಕ್ಯಾನ್ಸಲ್ ಮಾಡ್ಲಿಲ್ಲ, ಅದ್ ಹಾಗೆ ಇದೆ. ಅವರೇನೇ ಅಪ್ಗ್ರೇಡ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇತಿಹಾಡ್ ಫ್ಲೈಟ್ಸ್ ಅವರು.
ಈಗ ತುಂಬಾ ಜನ ಈಗ ಬಿಸ್ನೆಸ್ ಪರ್ಪಸ್ಗೆ ಅಂತ ಬಂದಿರೋರು ತುಂಬಾ ಸಲ ಬಂದಿರ್ತಾರೆ. ಈಗ ದುಬೈ ನೋಡೋಕೆ ಅಂತ ಬಂದಿರೋರು ಮೇ ಬಿ ಫಸ್ಟ್ ಟೈಮ್ ಬಂದಿರೋರು ಇರ್ತಾರೆ. ಅಂಥವರೆಲ್ಲ ನಿಜಕ್ಕೂ ಗಾಬರಿ ಆಗ್ಬಿಡ್ತಾರೆ. ಯಾವ ತರ ರಿಯಾಕ್ಷನ್ ಸಿಗ್ತಾ ಇದೆ, ಹೆಂಗೆ, ಎಷ್ಟು ಆತಂಕ ಇದೆ, ಎಷ್ಟು ಕಳವಳ ಇದೆ ಅವ್ರ ಹತ್ರ ಅಂತ ಹೇಳಿ? ಹೌದು, ಈಗ ಅದೇ ಎರಡು ಫ್ಯಾಮಿಲಿ ಅವ್ರು ತುಂಬಾ ಗಾಬರಿ ಆಗಿದ್ರು. ಆಯ್ತಾ, ಅವರು ಇನ್ನು ಪಾಪ ಅವ್ರಿಗೆ ಮಾಹಿತಿನೇ ಇರ್ಲಿಲ್ಲ. ಮಧ್ಯಾಹ್ನ ಫ್ಲೈಟ್ ಇಂದ ಮಾಹಿತಿ ಬರುತ್ತೆ, ನಾವು ಹೋಗ್ತೀವಿ ಸರ್ ಅಂತ ಹೇಳಿದ್ರು. ನಾನ್ ಹೇಳಿದೆ, ಇಲ್ಲಮ್ಮ ನಾವು ಅಂದ್ರೆ ಕಪಲ್ಸ್ ಪಾಪ ಅವರು ಏರ್ಪೋರ್ಟ್ ಅಲ್ಲೇ ಭೇಟಿ ಮಾಡಿದಂತೆ ಇಬ್ರು. ಸೊ ಅವ್ರಿಬ್ರಿಗೂ ಹೇಳ್ದೋ, ನೀವೇನ್ ಗಾಬರಿ ಆಗ್ಬೇಡಿ, ಇಲ್ಲಿ ನಮ್ದು ಫಾರ್ಚೂನ್ ಹೋಟೆಲ್ ಅಂತ ಇದೆ, ಪ್ರಕಾಶ್ ಶೆಟ್ರು ಅಂತ ಅಂದ್ಬಿಟ್ಟು ಮಂಗಳೂರು ಅವರು, ಅವ್ರ ಹೋಟ್ಲಲ್ಲಿ ಮಾತಾಡಿದೀವಿ, ಅಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಲೊಕೇಶನ್ ಎಲ್ಲ ಕಳಿಸಿ, ನಿಮ್ಗೆ ಯಾವ್ದೇ ತರದ ಸಹಾಯ ಬೇಕಿದ್ರು, ಹಣಕಾಸಿನ ಸಹಾಯ ಬೇಕಿದ್ರು ನಾವು ನೋಡ್ಕೊಳ್ತೀವಿ, ನೀವ್ ಏನು ಟೆನ್ಷನ್ ಆಗ್ಬೇಡಿ, ನಿಮ್ ಜೊತೆ ನಾವ್ ಇದೀವಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ದೆ. ಈಗ ಯಾರೇ ಇದ್ರು ಫೋನ್ ಮಾಡಿ ಅಂತ ಹೇಳಿದೀನಿ. ನನ್ನ ನಂಬರ್ನ ಎಲ್ಲಾರ್ಗು ಕೊಡ್ತಾ ಇದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಯಾರೇ ಕಾಲ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಸೇಫ್ ಮಾಡೋದು ನಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ನಾವ್ ಅವ್ರನ್ನ ನಾವ್ ಹೇಗ್ ಬರ್ತೀವೋ ಹಾಗೆ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಜೊತೆನಲ್ಲಿ. ನಮ್ಮ ಟೀಮ್ಗೂ ಹೇಳ್ತೀನಿ ಸರ್, ನಿಮ್ಮ ನಂಬರ್ನ ಡಿಸ್ಪ್ಲೇ ಮಾಡೋದಕ್ಕೆ, ಸೊ ದ್ಯಾಟ್ ಕನ್ನಡಿಗರು ಯಾರು ನೋಡ್ತಿದ್ದಾರೋ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅಥವಾ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹುಶಃ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ವಾಟ್ಸ್ಆಪ್ ಮಾಡಿ ಪ್ಲೀಸ್. ಓಕೆ, ಹಾ, ಖಂಡಿತ ಸರ್. ವಾಟ್ಸ್ಆಪ್ ಮಾಡ್ಲಿಕ್ಕೆ ಹೇಳಿ ಮೇಡಮ್, ಖಂಡಿತವಾಗ್ಲೂ ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಶೋರ್ ಸರ್. ಏನೇ ಮಾಹಿತಿ ಇದ್ರು ಕೇಳಿ ಮೇಡಮ್, ನಾನು ಲೈವ್ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ರೈಟ್ ಸರ್. ಥ್ಯಾಂಕ್ ಯು ಮಾಧವ್ ಕಿರಣ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಮಾಧವ್ ಕಿರಣ್ ಇವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಕೂಡ ಹೌದು, ಜೊತೆಗೆ ಬಿಸ್ನೆಸ್ ಮನ್ ಕೂಡ ಹೌದು. ರೀಸೆಂಟ್ ಆಗಿ ಸ್ಟಾರ್ ಆಫ್ ಕರ್ನಾಟಕ ಅನ್ನುವಂಥ ಅವಾರ್ಡ್ ನ್ಯೂಸ್ ಫಸ್ಟ್ ಏನು ಕೊಡುತ್ತೆ ಬಿಸ್ನೆಸ್ ಮನ್ಗಳಿಗೆ, ಅದರಲ್ಲಿ ಮಾಧವ್ ಕಿರಣ್ ಅವರು ಕೂಡ ಅವಾರ್ಡ್ ಅನ್ನು ಪಡ್ಕೊಂಡಿದ್ರು ಅವರ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಾಧನೆಗೆ. ಅದೇ ಬಿಸ್ನೆಸ್ ರಿಲೇಟೆಡ್ ಕೆಲಸಗಳಿಗಾಗಿ ದುಬೈಗೆ ಹೋಗಿದ್ದಾರೆ. ಹಾಗೆ ಹೋದವರು ಈಗ ಅಲ್ಲಿ ಈ ರೀತಿಯಾದಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಬಟ್ ಅವರು ಅಲ್ಲಿ ಸಿಕ್ಕಾಕೊಂಡಿರುವಂತಹ ಎಲ್ಲ ಕನ್ನಡಿಗರಿಗೆ ಸಹಾಯ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ನನ್ನ ನಂಬರ್ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ನಂಬರ್ನ ಡಿಸ್ಪ್ಲೇ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಸೊ ದ್ಯಾಟ್ ಯಾರ್ಯಾರು ದುಬೈನಲ್ಲಿ ಇಟ್ಕೊಂಡು ನ್ಯೂಸ್ ಫಸ್ಟ್ ನ ಫಾಲೋ ಮಾಡ್ತಾ ಇದ್ದಾರೆ, ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಲ್ಲಿ ಸಮಸ್ಯೆಗೀಡಾಗಿದ್ದಾರೆ, ಅಥವಾ ನಿಮ್ಮ ಮನೆಯವರು ಯಾರು ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೋ ಖಂಡಿತವಾಗ್ಲೂ ಆ ನಂಬರ್ನ ಶೇರ್ ಮಾಡಿ. ಅಲ್ಲಿ ಮಾಧವ್ ಕಿರಣ್ ಅವರು ನಿಮ್ಮ ಸಹಾಯಕ್ಕೆ, ಅವರು ಇಲ್ಲೇ ಚನ್ನಪಟ್ಟಣದವರು, ಖಂಡಿತವಾಗ್ಲೂ ನೆರವಿಗೆ ಬರ್ತಾರೆ ಅಂತ ಹೇಳಿ ಈ ಮೂಲಕ ನ್ಯೂಸ್ ಫಸ್ಟ್ ನಿಮ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸದ್ಯದ ಸಿಚುವೇಶನ್ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮಾಧವ್ ಕಿರಣ್ ಹೇಳ್ತಾ ಇದ್ರು, ಮಧ್ಯರಾತ್ರಿಯಲ್ಲಿ ಒಂದ್ಸಲ ಅಲರ್ಟ್ ಮೆಸೇಜ್ ಬಂದಿತ್ತು, ಅದನ್ನ ಹೊರತುಪಡಿಸಿ ಮಾರ್ನಿಂಗ್ ನಿಂದ ಯಾವುದೇ ರೀತಿಯಾದಂತಹ ಅಲರ್ಟ್ ಮೆಸೇಜ್ ಬಂದಿಲ್ಲ, ಜೊತೆಗೆ ಆತಂಕದ ವಾತಾವರಣವೂ ಕೂಡ ಇಲ್ಲ ಅಂತ ಹೇಳಿ. ಜನ ಬೆಳಗ್ಗಿನಿಂದ ಮನೆ ಒಳಗಡೆನೆ ಇದ್ರಂತೆ. ಈಗ ಒಂದ್ ಸ್ವಲ್ಪ ರಸ್ತೆಗಳಲ್ಲಿ ವಾಹನಗಳ ಸಂಚಾರ, ಜನರ ಓಡಾಟ ಕಂಡು ಬರ್ತಾ ಇದೆ. ಸಹಜವಾಗಿ ದುಬೈನಲ್ಲಿರುವಂತಹ ನಾಗರಿಕರು ಕೂಡ, ಅಲ್ಲಿ ಕೆಲಸಕ್ಕೆ ಹೋದವರು, ಅಲ್ಲಿ ಟೂರಿಗೆ ಅಂತ ಹೋದವರು ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ದುಬೈ ಆಗಲಿ, ಬಹರೇನ್ ಆಗಲಿ, ಕುವೈತ್ ಆಗಲಿ ಯಾವತ್ತೂ ಈ ರೀತಿಯಾದಂಥ ಸಿಚುವೇಶನ್ಗಳನ್ನು ಕಂಡಂಥ ರಾಷ್ಟ್ರಗಳಲ್ಲ, ಕಂಡಂಥ ಪ್ರದೇಶಗಳಲ್ಲ. ಟೂರಿಸ್ಟ್ಗಳಿಂದಾನೇ ದೊಡ್ಡ ಸಂಖ್ಯೆಯಲ್ಲಿ ಅವರ ಎಕಾನಮಿಯನ್ನ ಬೆಳೆಸ್ತಾ ಇರುವಂಥ ಒಂದು ಪ್ರದೇಶಗಳವೆಲ್ಲವೂ, ದೇಶಗಳವೆಲ್ಲವೂ. ಟಾಪ್ ಕಮಾಂಡರ್ಸ್ ಯಾರ್ಯಾರು ಹತ್ಯೆಗೀಡಾಗಿದ್ದಾರೆ ಅವರ ಫೋಟೋಸ್ನ ಗಮನಿಸ್ತಾ ಇದ್ದೀರಿ. ಇರಾನ್ನ ಮೇಲೆ ನಡೆದಂಥ ದಾಳಿಯ ಸಂದರ್ಭದಲ್ಲಿ, ಆ ಅಟ್ಯಾಕ್ನಲ್ಲಿ ಟಾಪ್ ಲೆವೆಲ್ ಕಮಾಂಡರ್ಸ್ ಜೀವ ಕಳ್ಕೊಂಡಿದ್ದಾರೆ. ಅಯಾತುಲ್ಲಾ ಅಲಿ ಖಮೇನಿ ಒಂದು ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಸ್ಟೆಪ್ ಇರಾನ್ನದ್ದು ಏನಾಗಿರಬೇಕು, ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡಬೇಕು, ಯುದ್ಧದ ರೂಪುರೇಷೆ ಏನಾಗಿರಬೇಕು, ರಣತಂತ್ರಗಳನ್ನ ಹೇಗೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಲೆವೆಲ್ ಲೀಡರ್ಸ್ಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೀಟಿಂಗ್ ಅನ್ನೇ ಗುರಿಯಾಗಿಸಿ ಅಮೆರಿಕ ದಾಳಿಯನ್ನ ಮಾಡುತ್ತೆ, ಬಾಂಬ್ಗಳನ್ನ ಹಾಕುತ್ತೆ. ಆ ದಾಳಿಯಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಮಾತ್ರ ಜೀವ ಕಳ್ಕೊಳ್ಳಲ್ಲ, ಅದರ ಜೊತೆಗೆ ಅಲ್ಲಿನ ರಕ್ಷಣಾ ಸಚಿವ, ಜೊತೆಗೆ IRGCಯ ಕಮಾಂಡರ್, ಹಾಗೆಯೇ ಒಟ್ಟಾರೆಯಾಗಿ 40 ಟಾಪ್ ಕಮಾಂಡರ್ಗಳು, ಅಯಾತುಲ್ಲಾ ಅಲಿ ಖಮೇನಿಯ ಮಗ, ಸೊಸೆ, ಮೊಮ್ಮಗ ಸೇರಿ ಒಟ್ಟು 40 ಜನ ಟಾಪ್ ಕಮಾಂಡರ್ಗಳು ಜೀವವನ್ನ ಕಳ್ಕೊಂಡಿದ್ದಾರೆ. ಆ ರೀತಿ ಪ್ರಾಣ ಕಳ್ಕೊಂಡಂತಹ ಇರಾನ್ನ ಟಾಪ್ ಲೀಡರ್ಸ್ ಫೋಟೋಸ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.